ಒಬ್ಬ ಮಹಿಳೆ 100 ವರ್ಷಗಳಿಗೂ ಹೆಚ್ಚು ಕಾಲ ಬದುಕಿದ್ದಳು. ಆದರೆ ಅವಳ ಚರ್ಮವು ಇನ್ನೂ ಕಾಂತಿಯುತವಾಗಿ ಮತ್ತು ನಯವಾಗಿ ಕಾಣಿಸುತ್ತಿತ್ತು. ಅವಳು ಪ್ರತಿದಿನ ಹಾಲಿನಲ್ಲಿ ಸ್ನಾನ ಮಾಡುತ್ತಿದ್ದಳು ಮತ್ತು ಸ್ನಾನ ಮಾಡಿದ ನಂತರ ಬೀದಿಯಲ್ಲಿ ಕುಳಿತಿದ್ದ ಬಡವರಿಗೆ ಕುಡಿಯಲು ಹಾಲು ನೀಡುತ್ತಿದ್ದಳು. ಅದು ಅವಳ ಸ್ನಾನದ ಹಾಲು ಎಂದು ಅವರಿಗೆ ತಿಳಿದಿರಲಿಲ್ಲ. ವಾಸ್ತವದಲ್ಲಿ ಆ ಮಹಿಳೆ ಚಿಕ್ಕ ಹುಡುಗಿಯರ ಶಕ್ತಿಯನ್ನು ಕದಿಯುವ ಮೂಲಕ ತನ್ನನ್ನು ತಾನು ಯೌವನವಾಗಿರಿಸಿಕೊಂಡಿದ್ದಳು. ಅವಳು ಅವರ ಶಕ್ತಿಯನ್ನು ತೆಗೆದುಕೊಂಡಂತೆ ಹುಡುಗಿಯರು ಇದ್ದಕ್ಕಿದ್ದಂತೆ ವಯಸ್ಸಾದವರಂತೆ ಆಗುತ್ತಿದ್ದರು. ಒಂದು ದಿನ ರಾಜ ಖಾಜಿರ್ ಅವಳನ್ನು ಹಳೆಯ ಬಂಡಿಯಲ್ಲಿ ನೋಡಿದಾಗ ಇದೆಲ್ಲವೂ ಪ್ರಾರಂಭವಾಯಿತು. ಅವಳ ಸೌಂದರ್ಯಕ್ಕೆ ಆಕರ್ಷಿತನಾದ ರಾಜ ತಕ್ಷಣ ಅವಳನ್ನು ಮದುವೆಯಾದನು. ಆದರೆ ಅವರ ಮದುವೆಯ ಮೊದಲ ರಾತ್ರಿಯೇ ಆ ಮಹಿಳೆ ರಾಜನನ್ನು ಕೊಂದು ತನ್ನ ಪುರುಷರ ಸಹಾಯದಿಂದ ಇಡೀ ರಾಜ್ಯವನ್ನು ವಶಪಡಿಸಿಕೊಂಡಳು. ರಾಣಿಯಾದ ನಂತರ ಅವಳು ಮಾಟಮಂತ್ರವನ್ನು ಕಲಿತಳು. ಒಂದು ದಿನ ಸೈನಿಕರು ಒಂದು ಮಾಯಾ ಕನ್ನಡಿಯನ್ನು ತಂದರು. ರಾಣಿ ಪ್ರತಿದಿನ ಆ ಕನ್ನಡಿಯನ್ನು ವಿಶ್ವದ ಅತ್ಯಂತ ಸುಂದರ ಮಹಿಳೆ ಯಾರು ಎಂದು ಕೇಳುತ್ತಿದ್ದಳು. ಹಲವು ವರ್ಷಗಳ ಕಾಲ ಕನ್ನಡಿ ತನ್ನ ಹೆಸರನ್ನು ಪುನರಾವರ್ತಿಸುತ್ತಲೇ ಇತ್ತು. ಆದರೆ ಒಂದು ದಿನ ಕನ್ನಡಿ ಅವಳಿಗಿಂತ ಸುಂದರವಾದ ಹುಡುಗಿ ಇದ್ದಾಳೆ ಎಂದು ಹೇಳಿತು. ಆ ಹುಡುಗಿ ರಾಜನ ಮಗಳು ಸ್ನೋವೈಟ್. ಅವಳ ಚರ್ಮವು ಹಿಮದಂತೆ ಬಿಳಿಯಾಗಿತ್ತು. ರಾಜನ ಮರಣದ ನಂತರ ರಾಣಿ ಸ್ನೋವೈಟ್ನನ್ನು ಕತ್ತಲೆಯ ಕೋಣೆಯಲ್ಲಿ ಬಂಧಿಸಿ 10 ವರ್ಷಗಳ ಕಾಲ ಜೈಲಿನಲ್ಲಿಟ್ಟಳು. ಏತಮಧ್ಯೆ ರಾಜ್ಯದಾದ್ಯಂತ ಕ್ಷಾಮ ಹರಡಿತು. ಆದರೆ ರಾಣಿ ಹಾಲಿನಲ್ಲಿ ಸ್ನಾನ ಮಾಡುವುದನ್ನು ಮುಂದುವರೆಸಿದಳು. ಒಂದು ದಿನ ಒಂದು ಕನ್ನಡಿ ಅವಳಿಗೆ ತಾನು ಶಾಶ್ವತವಾಗಿ ಯೌವನದಿಂದಿರಲು ಬಯಸಿದರೆ ಸ್ನೋವೈಟ್ನ ಹೃದಯವನ್ನು ತಿನ್ನಬೇಕು ಎಂದು ಹೇಳಿತು. ರಾಣಿ ತನ್ನ ಸಹೋದರನಿಗೆ ಹುಡುಗಿಯ ಹೃದಯವನ್ನು ತರಲು ಕಳುಹಿಸಿದಳು. ಆದರೆ ಅದನ್ನು ನೋಡಿದ ಅವನು ತನ್ನ ಮನಸ್ಸನ್ನು ಬದಲಾಯಿಸಿದನು. ಆ ಕ್ಷಣದಲ್ಲಿ ಸ್ನೋವೈಟ್ ಅವನ ಮೇಲೆ ದಾಳಿ ಮಾಡಿ ತಪ್ಪಿಸಿಕೊಂಡಳು. ಸೈನಿಕರಿಂದ ತಪ್ಪಿಸಿಕೊಂಡು ಅವಳು ಚರಂಡಿಗೆ ಹಾರಿ ಹರಿಯುವ ನೀರನ್ನು ಅನುಸರಿಸಿ ಸಮುದ್ರವನ್ನು ತಲುಪಿದಳು. ಈ ಸುದ್ದಿಯನ್ನು ಕೇಳಿದ ನಂತರ ರಾಣಿ ಥಾರ್ ಎಂಬ ಬೇಟೆಗಾರನನ್ನು ಕರೆದು ಅವನ ಸತ್ತ ಹೆಂಡತಿಯನ್ನು ಮರಳಿ ತರುವುದಾಗಿ ಭರವಸೆ ನೀಡಿದಳು. ಥಾರ್ ಕಾಡಿನಲ್ಲಿ ಸ್ನೋವೈಟ್ನನ್ನು ಕಂಡುಕೊಂಡಳು. ರಾಣಿಯ ಸಹೋದರ ಅವಳನ್ನು ಕರೆದುಕೊಂಡು ಹೋಗಲು ಬಂದಾಗ ಥಾರ್ ನಿರಾಕರಿಸಿದನು. ರಾಣಿ ಸುಳ್ಳು ಹೇಳುತ್ತಿದ್ದಾಳೆ ಮತ್ತು ರಾಣಿಯಿಂದ ಸ್ನೋವೈಟ್ಗೆ ತೊಂದರೆಯಿದೆ ಎಂದು ಅವನು ಅರಿತುಕೊಂಡನು.